ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ಕೊಳ್ತಾ ಕೂತಿದ್ದೆ. ಇನ್ನೂ ಈವ್ನಿಂಗ್ ಅಲ್ವಾ, ಇವಾಗ ಒಂದು ಸ್ವಲ್ಪ ಕಸ ಗಿಸ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲಸ ಇದೆ. ಆ ಕೆಲಸವನ್ನು ಮುಗಿಸ್ಕೋಬೇಕು. ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡಿ, ಮಣ್ಣೆಲ್ಲ ಪುಟ್ಟಿ ಕೆಳಗಡೆ ಇಟ್ಟು ತುಂಬ ದಿನಗಳಾಯಿತು. ಇದಕ್ಕೆ ಒಂದು ಸ್ವಲ್ಪ ಮೆಂತೆಕಾಳು, ಅದೇ ರೀತಿಗೆ ಪಾಲಕಿನ ಸೊಪ್ಪಿನ ಕಾಳು ಹಾಕಬೇಕು ಅಂತ ಇದ್ದೀನಿ ಇವಾಗ. ಇವಾಗ ಹಾಕೋಣ. ತುಂಬ ದಿನ ಆಯಿತು, ಬಿಟ್ಟರೆ ಹೀಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹಾಕುವ. ಆಲ್ರೆಡಿ ಪಾಲಕ್ ಸೊಪ್ಪಿನ ಬೀಜ ತರಿಸಿಟ್ಟಿದ್ದೆ, ಹಾಕಲಿಕ್ಕೆ ಆಗಿರಲಿಲ್ಲ. ಇವತ್ತು ಹಾಕುವ ಅಂತ ಹೇಳಿಬಿಟ್ಟು ಮೆಂತೆ ಕಾಳು ಮತ್ತು ಅದೇ ರೀತಿಯಾಗಿ ಪಾಲಕ್ ಸೊಪ್ಪಿನ ಬೀಜ, ಇವೆರಡು ಸೀಡ್ಸನ್ನು ಹಾಕೋಣ. ಬೆಳೆ ಬರುತ್ತೆ ಇಲ್ಲ ಗೊತ್ತಿಲ್ಲ, ಒನ್ ಟೈಮ್ ಟ್ರೈ ಮಾಡುವ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ನನಗಂತೂ ತುಂಬಾ ಇಷ್ಟ ಈ ರೀತಿ ಏನಾದರೂ ಮನೆಯಲ್ಲೇ ನಾನು ಹಾಕಬೇಕು ಅಂತ. ಬಟ್ ಏನಪ್ಪ ಅಂತ ಹೇಳಿದರೆ, ಸ್ವಲ್ಪ ಎಲ್ಲ ಡೆಲಿವರಿ ಮುಗಿಸ್ಕೊಂಬಂದು ಸ್ಟಾರ್ಟ್ ಮಾಡುವ ಅಂತ ಹೇಳಿ. ಯಾಕೆಂದರೆ ನಾನು ಡೆಲಿವರಿಗೆ ಅಂತ ಹೇಳಿ ಒಂದು 3-4 ಮಂತ್ಸ್ ಹೋಗ್ಬಿಟ್ರೆ ಇಲ್ಲೆಲ್ಲ ಹಾಳಾಗುತ್ತೆ ಅಂತ ಆಲ್ರೆಡಿ ಎಷ್ಟೊಂದು ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ. ಎಲ್ಲ ಮೊನ್ನೆ ಬಂದು ಎಲ್ಲ ಎಮ್ಮೆ ಎಲ್ಲ ತಿಂದು ಹಾಳು ಮಾಡಿ ಹೋಗ್ಬಿಟ್ಟಿದೆ. ಏನಾದರೂ ಹಾಕಬೇಕಂದ್ರೇ ಬೇಜಾರು. ಇವತ್ತು ಸ್ವಲ್ಪ ಹಾಕುವ ಅಂತೇಳಿ ಟ್ರೈ ಮಾಡುವ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ. ಬನ್ನಿ ಹಾಕುವ ಈಗ. ಕಾಳು ಇದು. ನೀರಲ್ಲಿ ನೆನೆ ಹಾಕಿ ಇದನ್ನು ಕಟ್ಟಿಟ್ಟಿದ್ದೆ ಕಾಟನ್ ಕ್ಲಾತಲ್ಲಿ. ಈ ರೀತಿ ಎಲ್ಲ ಮೊಳಕೆ ಬಂದಿದೆ. ಇದು ಹಾಕಿದರೆ ಹತ್ಬೋದು ಅಂತೇಳಿ ಈ ರೀತಿ ಮಾಡಿದರೆ. ಟ್ರೈ ಮಾಡುವ ಬನ್ನಿ. ತುಂಬ ದಿನ ಪುಟ್ಟಿಯಲ್ಲಿ ಹಾಕಿ ಮಣ್ಣು ಹಾಕಿಟ್ಟಿದ್ದೆ. ಇವಾಗ ಹಾಕಬೇಕು, ಆವಾಗ ಹಾಕಬೇಕು ಅಂತ ಹೇಳಿಬಿಟ್ಟು ನನಗೆ ಟೈಮೇ ಆಗ್ತಾ ಇರಲಿಲ್ಲ. ಇವತ್ತು ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆಲ್ಲ ನೀಟಾಗಿ ಅದನ್ನೆಲ್ಲ ಮಣ್ಣಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಫುಲ್ ತುಂಬ ದಿನ ಆಯ್ತಲ್ವ, ಕೆಳಗಡೆ ಎಲ್ಲ ಹಾಗೆ ಗಟ್ಟಿ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಒಂದು ಸಲಾಕೆ ತೊಗೊಂಡ್ಬಿಟ್ಟು ನೀಟಾಗೆಲ್ಲ ಮಣ್ಣೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಈ ಥರ ಹರಡ್ಕೊಂಡ್ಬಿಟ್ಟು ಈಗ ಆ ಬೀಜಗಳನ್ನು ಒಂದು ಸೈಡ್ ಮೆಂತೆಕಾಳು, ಅದೇ ರೀತಿಯಾಗಿ ಒಂದು ಸೈಡ್ ಪಾಲಕಿನ ಸೊಪ್ಪಿನ ಬೀಜ ಹಾಕೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಾನು ಫಸ್ಟ್ ಟೈಮೇ ಹಾಕ್ತಾ ಇರೋದು, ನಾನೇನು ಯಾವಾಗೂ ಹಾಕಿಲ್ಲ. ಬಟ್ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಈ ಚಳ್ಳಾರಿ ಬಳ್ಳಿ ಎಲ್ಲ ಹಾಕಿದ್ದೆ. ಅವರೆಕಾಯಿ ಚಳ್ಳಾರಿ ಬಳ್ಳಿ ಎಲ್ಲ ಇತ್ತು. ಎಲ್ಲ ತಿಂದು ಕಡ್ಡಿ ಮಾತ್ರ ಉಳಿಸಿದ್ದಾವೆ ಅಷ್ಟೇ. ಇಲ್ಲೆಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ದೆ, ಇದೆಲ್ಲ ಹಾಳಾಗ್ಬಿಟ್ಟಿದೆ, ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋ ಆಗಿಲ್ಲ. ಇಲ್ಲೆಲ್ಲ ದನ ಕರು ಎಮ್ಮೆ ಎಲ್ಲ ಬರ್ತಾವಲ್ವ, ಹಾಗಾಗಿ ಎಲ್ಲ ಹಾಳಾಗಿ ಹೋಗಿದೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಫುಲ್ ಚಳ್ಳಾರಿ ಬಳ್ಳಿ ಎಲ್ಲ ಫುಲ್ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಹಬ್ಬಿತ್ತು. ಏನು ಮಾಡಬೇಕು, ಒಳಗಡೆ ಇದ್ದಾಗ ಎಲ್ಲ ಬಂದು ತಿಂದು ಇಲ್ಲಿ ಫುಲ್ ಚಿಕ್ಕ ಗಾರ್ಡನ್ ಥರನೇ ಇತ್ತು. ಇದೆಲ್ಲ ಹಾಳು ಮಾಡಿ ನೋಡಿ, ಬರೀ ನೆಲ ಕಾಣೋ ಹಾಗೆ ಮಾಡಿಬಿಟ್ಟಿದೆ. ಏನೂ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಹೂವಿನ ಗಿಡಗಳು ಹಾಕಿದ್ದೀನಿ. ಅದೇ ರೀತಿಗೆ ಇದು ಕಾಕಡ ಮಲ್ಲಿಗೆ.
ಸೊ ನಮ್ಮ ಆಂಟಿ ಊರಿಂದ ತಂದಿದ್ದೆ. ಇದು ಒಂದು ವೈಟ್ ಕಲರ್ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲೊಂದು ಪಪ್ಪಾಯಿ ಗಿಡ ಚಿಕ್ಕದಾಗಿ ಹಾಕಿದ್ದೆ, ಒಂದು ಸ್ವಲ್ಪ ಬೆಳ್ಕೊಂಡಿದೆ. ಸೊ ಅದು ಸೇಫ್ಟಿ ಮಾಡೋದಕ್ಕೆ ಒಂದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಹಾಳಾಗಿದೆ. ಆ ಕಡೆ ಒಂದು ಚಿಕ್ಕದ ಪಪ್ಪಾಯಿ ಗಿಡ ಇತ್ತು, ಅದು ಎಲ್ಲ ತಿಂದು ಹೋಗ್ಬಿಟ್ಟಿದೆ. ಇದು ಮದ್ದನ್ ಮಲ್ಲಿಗೆ ಅಂತ ಹೇಳಿಬಿಟ್ಟು. ಸೊ ಇದು 1-2 ಬೀಜ ಹಾಕಿದರೆ ಸಾಕು, ಇಷ್ಟು ದೊಡ್ಡ ಇಲ್ಲೇ ಉದ್ರಿ ಇಲ್ಲೇ ಎಲ್ಲ ಹುಡ್ತವೆ ನೋಡಿ, ಎಲ್ಲ ಬೀಜ ಹೇಗಿದೆ ಅಂತ. ತುಂಬ ಇಲ್ಲೇ ಬೀಳ್ತವೆ, ಇಲ್ಲೇ ಹುಟ್ಕೊತವೆ ಈ ರೀತಿಯಾಗಿ. ಸೊ ಇಲ್ಲಿ ಹೂವಿನ ಗಿಡಗಳಿದೆ, ಒಂದು ಸ್ವಲ್ಪ ಅಲ್ಲಿ ದಾಸವಾಳ ಹೂವಿನ ಗಿಡ ಹಾಕಿದ್ದೀವಿ, ಇಷ್ಟೇ. ಅದಕ್ಕೆ ನೆಕ್ಸ್ಟು ಡೆಲಿವರಿ ಆದಮೇಲೆ ಡೆಲಿವರಿ ಆದಮೇಲೆ ಬಂದು ಹಾಕುವ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡುವ ಆವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ಇದು. ಇಲ್ಲಿ ಒಂದು ಚಿಕ್ಕದಾಗಿ ದಾಸವಾಳ ಹೂವಿನ ಗಿಡ ಹಾಕಿದ್ದೆ, ಹತ್ಕೊಂಡಿದೆ ಏನೋ ಅನಿಸುತ್ತೆ, ಸ್ವಲ್ಪ ಹತ್ಕೊಂಡಿದೆ, ನೋಡ್ಬೇಕೇನಾಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಸೊಳ್ಳೆಗಳ ಕಾಟ. ಸೊ ಹಾಗಾಗಿ ಈವ್ನಿಂಗ್ ಆಗೋದಕ್ಕೆ ನಾವು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಒಂದು ಸ್ವಲ್ಪ ಬಯಲು ಪ್ರದೇಶ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಸೊಳ್ಳೆಗಳ ಕಾಟ ಜಾಸ್ತಿ. ಹಾಗಾಗಿ ಈವ್ನಿಂಗ್ ಆಯಿತು ಅಂದರೆ ಎಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಕರ್ಟನೆಲ್ಲ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಎಲ್ಲ ಸೇಫ್ಟಿ ಈವ್ನಿಂಗ್ ಆಗೋದಕ್ಕೆ. ಇಲ್ಲೇ ಏನು ಉಳಿದಿರ್ತಾವಲ್ವ ಕೆಂಪು ಮೆಣಸಿನ್ಕಾಯಿ, ಸೊ ಅವನ್ನೇ ನಾವು ಒಣ ಮೆಣಸಿನ್ಕಾಯಿ ಮಾಡ್ಕೊಂಡ್ಬಿಡ್ತೀವಿ ಬಿಸಿಲಿಗೆಲ್ಲ ಒಣಗಿಸ್ಕೊಂಡ್ಬಿಟ್ಟು. ಹಾಗಾಗಿ ನಾವು ಮತ್ತೇನು ಒಣ ಮೆಣಸಿನ್ಕಾಯಿ ತರೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಂಡ್ಬಿಡ್ತೀವಿ, ಡ್ರೈ ಆಗ್ತಾ ಬರುತ್ತೆ. ಈ ಸಾರಿಗೆ ಎಲ್ಲ ಖಾರ ಪುಡಿ ಎಲ್ಲ ಹಾಕ್ಕೊಳ್ಬೋದು. ಸೊ ಒಂದೊಂದೇ ಕೆಲಸ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಎಲ್ಲ ಆಲ್ರೆಡಿ ಈವ್ನಿಂಗ್ ಆಗಿತ್ತಲ್ವ, ಎಲ್ಲ ಒಂದೊಂದೇ ಎಲ್ಲ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಕಸ ಅನ್ನೋಣ ಅಂತ ಹೇಳಿ ಕಸ ಅಂತ ಇದ್ದೆ. ಫುಲ್ ಇವಾಗಲೇ ಒಂದು ಸ್ವಲ್ಪ ಟಯರ್ಡ್ ಆಗ್ತಾಯಿದೆ, ಏನೂ ಮಾಡಲಿಕ್ಕಾಗಲ್ಲ, ಒಬ್ಬರೇ ಇರೋದ್ರಿಂದ ಮಾಡಿಕೊಳ್ಳೇಬೇಕು. ಏನಾದರೂ ಈ ಥರ ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ ಈ ಟೈಮಲ್ಲಿ ಒಳ್ಳೆಯದೇ. ಆದರೆ ತುಂಬ ಟಯರ್ಡ್ ಆದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಅನಿವಾರ್ಯ ಆಗಿರುತ್ತೆ, ನಾವೊಬ್ಬರೇ ಇದ್ದಾಗ ಎಲ್ಲದನ್ನು ನಾವು ಮಾಡಿಕೊಳ್ಳೇಬೇಕಾಗುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಮಾಡಿಕೊಳ್ಳೇಬೇಕು ಅಷ್ಟೇ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಚಿನ್ನಿ ಅವ್ರ ಪಪ್ಪನ ಜೊತೆಗೆ ಅಂಗಡಿಗೆ ಹೋಗಿದ್ಲು. ಅಲ್ಲೇ ಬರ್ತಾ ಇರ್ಬೇಕಾದ್ರೆ ನಾ ಬೈಕಲ್ಲಿ ಮಲ್ಕೊಂಡ್ಬಿಟ್ಟಿದ್ಲಂತ, ಹಾಗಾಗಿ ಬಂದ ತಕ್ಷಣ ಹಾಕಿದ್ದಾರೆ. ಆದರೂ ಅವಳು ಕಣ್ಣು ಬಿಟ್ಕೊಂಡಿದ್ಲು. ಫೋನ್ ತೋರಿಸಿದ್ರೆ ಒಂದು ಸ್ವಲ್ಪ ಎಚ್ಚರ ಆಗ್ಬಿಡ್ತಾಳೆ ಈ ರೀತಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ, ಇದು ವ್ಲಾಗ್ ವಿಡಿಯೋ. ಎಷ್ಟು ಮಂಜಿತ್ತಂದರೆ ಅವತ್ತು ತುಂಬ ದಿನ ಆಗಿತ್ತು ನೋಡಿ, ಎದುರುಗಡೆ ಏನು ಕಾಣಿಸ್ತೇನೆ ಇಲ್ಲ, ಸಿಕ್ಕಾಪಟ್ಟೆ ಮಂಜಿತ್ತು. ನಾನಂತೂ ಬೆಳಗ್ಗೆ ಎದ್ದು ಫುಲ್ ಶಾಕ್ ಆಗಿಬಿಟ್ಟಿದ್ದೆ. ಫುಲ್ ಚಳಿಯೂ ಹಾಗೆ ಇತ್ತು. ನಮ್ಮ ಸುತ್ತಮುತ್ತ ನೋಡಿ ಯಾವ ರೀತಿ ಮಂಜು ಬಿದ್ದಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಐ ಥಿಂಕ್ ಈಗಿನ 7 ಗಂಟೆ ಅಷ್ಟೇ. ಇದು ನೆಕ್ಸ್ಟ್ ಡೇ ವ್ಲಾಗು. ನೈಟ್ ಒಂದು ಸ್ವಲ್ಪ ಬೇಗ ಮಲ್ಕೊಂಡಿದ್ವಿ, ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಅಡುಗೆ ಮಾಡಿದ್ದೀನಿ. ಹಾಗಲಕಾಯಿ ಪಲ್ಯ, ಅದೇ ರೀತಿಯಾಗಿ ಬಕ್ರಿ ಮಾಡಿದ್ದೀನಿ. ಅದು ನಮ್ಮ ಮನೆಯವ್ರಿನ್ನೂ ಊಟಕ್ಕೆ ಬಂದಿಲ್ಲ, ಈಗ ಬರ್ತಾರೆ. ಅಷ್ಟರೊಳಗೆ ಒಂದು ಸ್ವಲ್ಪ ಬೇಸನ್ ಲಾಡು, ಮೈಸೂರು ಪಾಕು ತಿನ್ನೋಣ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಇದು. ಯಾವಾಗಾದರೂ ಒನ್ ಟೈಮ್ ಸ್ವೀಟ್ ತಿನ್ನಬೇಕಂತೆ, ನಾ ಸ್ವೀಟ್ ಕಡಿಮೆ, ಯಾವಾಗಾದರೂ ಒನ್ ಟೈಮ್ ತಿಂತಿರ್ತೀನಿ. ತುಂಬ ಚೆನ್ನಾಗಿದೆ. ಸಾಯಂಕಾಲ ರೆಡಿ ಆಗಿದೆ, ಈಗ ರೆಡಿ ಆಗಿದ್ದೀನಿ ಅಂದರೆ ಮನೆಗಿದ್ದ ರೆಡಿ ಆಗಬಾರ್ದ? ಇವಾಗ ಬಂದಿದ್ರು ಅವರು ಮನೆಗೆ, ಅಪ್ಪ ಮಗಳು. ಹಾಗಾಗಿ ಊಟ ಮಾಡಿಸ್ಬೇಕಾಗಿತ್ತು. ನಾನು ಊಟ ಮಾಡಿಸ್ಬೇಕಂದ್ರೆ ಇವಳಿಗೆ ತುಂಬಾ ಅಂದರೆ ತುಂಬಾ ಕಷ್ಟ. ಯಾಕಪ್ಪ ಅಂತ ಹೇಳಿದರೆ ನಾನು ಮಾಡಿರೋ ತಪ್ಪೇ ಅಂತಲೇ ಹೇಳ್ಬೋದು. ಏನು ಆ ತಪ್ಪು ಅಂತ ಹೇಳಿದರೆ, ನನಗೆ ಫಸ್ಟು ಅವಳು ಹುಟ್ಟಿದಾಗೆ ನನಗೆ ನನ್ನ ಮನೇಲಿ ಯಾವುದೂ ಚಿಕ್ಕ ಮಕ್ಕಳೇ ಇರಲಿಲ್ಲ. ಸೊ ಹಾಗಾಗಿ
ನನಗೆ ಊಟ ಮಾಡಿಸೋದು ಅಷ್ಟಾಗಿ ಇದಾಗಿ ಗೊತ್ತಾಗಿರಲಿಲ್ಲ. ಹಾಗಾಗಿ ನಾನೆಲ್ಲ ಊಟದಾಗ 6 ಮಂತಿಂದ ಅವಳಿಗೆ ನಾನು ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಲೇ ಇಲ್ಲ, ನನಗೆ ಗೊತ್ತಾಗಲಿಲ್ವಲ್ಲ. ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಗಂಜಿ ಅದನ್ನೆಲ್ಲ ಹಾಕ್ಕೊಳ್ತಾ ಬಂದೆ. ಆದರೂ ಅದು ಎಷ್ಟು ಹಾಕಬೇಕು ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತೇ ಆಗಲಿಲ್ಲ. ಹಾಗಾಗಿ ಅವಳು ಏನು ಮಾಡಿದ್ಲು, 1 ವರ್ಷದವರೆಗೂ ಊಟನೇ ಮಾಡಲಿಲ್ಲ. ಊಟ ಮಾಡಿಸ್ಲೇಬೇಕು ಅನ್ನೋ ಕಾರಣಕ್ಕೆ 1 ವರ್ಷ ಆದಮೇಲೆ ನಾನು ಒಂದು ತಪ್ಪು ಹೆಜ್ಜೆ ಇಟ್ಟೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಅವಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಏನು ರೈಮ್ಸ್ ಎಲ್ಲ ಹಚ್ಬಿಟ್ಟು ಊಟ ಮಾಡಿಸಿದ್ರೆ ಮಕ್ಕಳು ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ನಾನು ಮಾಡಿದೆ. ಆದರೆ ಏನು ಮಾಡಬೇಕು, ಅವಳು ಅವಾಗೆಲ್ಲ ರೈಮ್ಸ್ ಎಲ್ಲ ನೋಡ್ಕೊಂಬಿಟ್ಟು ಊಟ ಮಾಡ್ತಾಯಿದ್ಲು. ಅದಾದ ನಂತರ ಏನು ಒಂದು ಸ್ವಲ್ಪ ತಿಳುವಳಿಕೆ ಬಂದಾಗೆ ದೊಡ್ಡವಳಾದಾಗ ಆಗ್ತಾ ಅವಳು ಮೊಬೈಲ್ ಕೊಟ್ಟರೆ ಊಟ ಮಾಡೋದು ಅನ್ನೋ ಒಂದು ಮಟ್ಟಿಗೆ ಅವಳು ಬಂದಳು. ಅದಾದ ನಂತರ ಈಗೆಲ್ಲ ಏನು ಮಾಡ್ತಾಳೆ, ರೀಲ್ಸ್ ಅಂತೇಳಿ ರೀಲ್ಸ್ ಎಲ್ಲ ನೋಡ್ತಾ ಇರ್ತಾಳೆ. ಸೊ ನಾವು ಫಸ್ಟ್ ಏನು ತಪ್ಪು ಹೆಜ್ಜೆ ಇಡ್ತೀವಲ್ವ, ಆ ಒಂದು ತಪ್ಪು ಹೆಜ್ಜೆಯಿಂದ ಆ ಮಕ್ಕಳು ಕೂಡ ಅನುಭವಿಸ್ಬೇಕಲ್ಲ ಅಂತ ಹೇಳಿ ಒಂದು ಕಡೆ ತುಂಬಾ ಬೇಜಾರು. ಹಾಗಾಗಿ ನಾನು ಮಾಡಿರೋ ತಪ್ಪನ್ನು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಅಪ್ಪುಗೆ ನಾನು ಅವನಿಗೆ ಮೊಬೈಲ್ ಕೊಟ್ಟೆ ಊಟ ಮಾಡಿಸ್ಲಿಲ್ಲ. ಸೊ ಅವನು ಹಾಗೆ ಊಟ ಮಾಡ್ತೇನೆ, ಅದು ಒಂದು ಖುಷಿ ವಿಚಾರ ಅಷ್ಟೇ. ಇವಳು ಕೂಡ ಊಟ ಆದ ತಕ್ಷಣ ವಾಪಸ್ ಕೊಡ್ತಾಳೆ. ಬಟ್ ಊಟ ಮಾಡಲಿಕ್ಕೆ ಫೋನೇ ಬೇಕು ಅಂದರೆ ತುಂಬಾ ಕಷ್ಟ. ಮಕ್ಕಳು ಹೀಗಾಗ್ಬಿಟ್ರೆ ಇವಾಗಲೂ ಕೂಡ ನನಗೆ ಅದು ತುಂಬ ಬಾದರ್ ಮಾಡುತ್ತೆ. ಏನೂ ಮಾಡಲಿಕ್ಕಾಗಲ್ಲ. ಇದು ಯಾವಾಗ ತಿಳುವಳಿಕೆ ಬಂದಮೇಲೆ ಅವಳು ಬಿಡ್ತಾಳೇನೋ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒನ್ ಡೇ ಫುಲ್ ನಾನು ಏನು ಮಾಡಿದೆ, ಅವಳಿಗೆ ಊಟನೇ ಕೊಡಲಿಲ್ಲ, ಫೋನು ಕೊಡಲಿಲ್ಲ. ಅವಳು ಫೋನ್ ಕೊಟ್ಟರೆ ಉಣ್ತೀನಿ, ಇಲ್ಲಿದ್ರೆ ಊಟ ಮಾಡಲಿಲ್ಲ. ತಲೆ ಒಂಥರ ಸುಸ್ತಾಗಿ ಮಲ್ಕೊಂಡ್ಲು ಹೊರತು ಫೋನ್ ಕೊಟ್ಟ ಮೇಲೆ ಅವಳು ಊಟ ಮಾಡಿದ್ದು. ಈ ರೀತಿ ಮಕ್ಕಳು ಏನಾಗ್ಬಿಡ್ತಾರೆ, ಅಡಿಕ್ಟ್ ಆಗ್ತಾರೆ. ಅದನ್ನು ಮಾಡಿದ್ದು ನಾನೇ ಅಂತ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ನೋಡುವ, ಇವಳಿಗೆ ಹೇಗೆ ಬಿಡಿಸ್ಬೇಕು ಅಂದರೆ ಫಸ್ಟ್ ನಾವೇ ಮೊಬೈಲ್ ಬಿಡಬೇಕು ಅಂತ ಅನಿಸುತ್ತೆ. ನಾವೇ ಬಿಡಲಿಲ್ಲ ಅಂದರೆ ಮಕ್ಳು ಇನ್ನೇನು ಬಿಡ್ತಾರೆ ಅಂತ. ಅದು ಕೂಡ ಸಮ್ಟೈಮ್ಸ್ ತುಂಬ ಸಮಯ ನಾನು ಅವಳಿದ್ದಾಗ ಮೊಬೈಲ್ ಇಟ್ಕೊಳ್ಳೋದಿಲ್ಲ. ಅವಳಿಲ್ಲ ಅಂದಾಗ ಅಷ್ಟೇ ನಾನು ಹೆಚ್ಚಾಗಿ ಯೂಸ್ ಮಾಡಿರ್ತೀನಿ. ಯಾವಾಗೋ ರೇಟ್ ತುಂಬಾ ನಾನು ಅವಳಿದ್ರಿಗೆ ಮೊಬೈಲ್ ಇಟ್ಕೊಳ್ಳೋದು. ಪ್ಲೀಸ್ ನೀವು ಕೂಡ ಯಾರಿಗೂ ಟ್ರೈ ಮಾಡಿ ಮೊಬೈಲ್ ಕೊಡದೆ ಊಟ ಮಾಡಿಸ್ಲಿಕ್ಕೆ. ಸೊ ಈ ರೀತಿಯಾಗಿ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ, ಏನೂ ಮಾಡಲಿಕ್ಕಾಗಲ್ಲ. ಸೊ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೂ ತುಂಬ ವೀಡಿಯೋಸ್ ಮತ್ತು ನನ್ನ ಡೈಲಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ 12 ಗಂಟೆ ಇಲ್ಲ 12:30 ಒಳಗಡೆ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಯಾಕಂದರೆ ಈ ಸಮ್ಟೈಮ್ಸ್ ನನಗೆ ಒಂದೇ ಸರಿಗೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಮನೆ ಕೆಲಸದ ಮಧ್ಯೆ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಕೂಡ ಆಗುತ್ತೆ. ಅಂದರೆ 12 to 12:30 ಒಳಗಡೆ ನಾನು ಏನು ಮಾಡ್ತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ.
ಇಷ್ಟ ಆಯ್ತಾ ನಿಂಗೆ? ಯಾಕೆ ಹೊಡಿತೀಯಾ? ಪಪ್ಪ ಕೊಡಿಸಿದ್ದು ಹೊಡಿತೀಯಾ? ಒಡೆಯಕ್ಕಾಗಿ ಬೆಲ್ಟ್ ಯೂಸ್ ಮಾಡ್ತಾರ, ಡ್ರೆಸ್ಸಿಗೆ ಹಾಕೋಕ್ಕಾಗಿ ಬೆಲ್ಟ್ ಯೂಸ್ ಮಾಡ್ತಾರ. ನೋಡಿ ಫ್ರೆಂಡ್ಸ್, ಅಮೃತಧಾರೆ ಸೀರಿಯಲ್ ನೋಡ್ತಾ ಇದ್ರೆ ತುಂಬಾ ಇಷ್ಟ ಅಂತ ಮೊಬೈಲಲ್ಲಿ ಹಚ್ಕೊಂಡು ಏನೇನು ನೋಡ್ತೀಯಮ್ಮ? ಸೊ ನೈಟ್ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಫಂಕ್ಷನ್ಗೆ ಹೋಗಿದ್ವಿ. ನಾನು ಚಿನ್ನಿಗೆ ನಮ್ಮೂರಿಂದ ಒಂದು 4 ಕಿಲೋಮೀಟರ್ ದೂರ ಅಷ್ಟೇ. ಸೊ ಆ ಒಂದು ಫಂಕ್ಷನಿಗೆ ಹೋಗಿದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ.